ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳಿಗೆ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳ ಕನ್ನಡದ ಪಠ್ಯದಲ್ಲಿರುವಂತಹ ಮುಂಬೈ ಜಾತಕ GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಒಂದು ರಚನೆ. ಮೊದಲಿಗೆ GS ಶಿವರುದ್ರಪ್ಪನವರ ಕವಿಕಾವ್ಯ ಪರಿಚಯಕ್ಕೆ ಹೋಗೋಣ. ಇವರು ರಾಷ್ಟ್ರಕವಿಗಳಲ್ಲಿ ಒಬ್ಬರು. GS ಶಿವರುದ್ರಪ್ಪನವರ ಒಂದು ಕಾಲಘಟ್ಟವನ್ನು ನೋಡೋದಾದರೆ 1926ರಿಂದ 2013 ಅಂತಕ್ಕಂಥದ್ದು. ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇವರ ಹುಟ್ಟೂರು. ಮೈಸೂರಿನ ಮಹಾರಾಜ ಕಾಲೇಜು, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತಿಯನ್ನ ಪಡ್ಕೊಳ್ತಾರೆ. ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದಂತಹ ಸೌಂದರ್ಯ ಸಮೀಕ್ಷೆ ಅನ್ನುವಂತಹ ಸಂಶೋಧನಾ ಮಹಾಪ್ರಬಂಧಕ್ಕೆ ಅವರಿಗೆ PhD ಪದವಿಯನ್ನ ನೀಡಲಾಗುತ್ತೆ. ಅತ್ಯಂತ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಕವಿ GS ಶಿವರುದ್ರಪ್ಪನವರು ಮೂಲತಃ ವಿದ್ವಾಂಸರು ಹಾಗೂ ವಿಮರ್ಶಕರು ಕೂಡ ಆಗಿದ್ರು ಅನ್ನುವಂಥದ್ದು. ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಕಾರ್ತಿಕ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ವ್ಯಕ್ತ ಮಧ್ಯ ಮುಂತಾದ ಕವಿತಾ ಸಂಕಲನಗಳನ್ನು ಪರಿಶೀಲನ, ಗತಿಬಿಂಬ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ, ಗಂಗೆಯ ಶಿಖರಗಳಲ್ಲಿ, ಕರ್ಮಯೋಗಿ, ಮಾಸ್ಕೋದಲ್ಲಿ 22 ದಿನಗಳು ಇತ್ಯಾದಿ ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಶ್ರೀಮಂತಿಕೆಯನ್ನು ಕೂಡ ತಂದುಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ನಿರ್ವಹಿಸ್ತಾರೆ. ಶ್ರೀಯುತರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ನಾಡೋಜ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿಗೆ ಭಾಜನರಾಗಿರುವಂತಹ GS ಶಿವರುದ್ರಪ್ಪನವರು ಕರ್ನಾಟಕ ಸರ್ಕಾರವು ನೀಡುವಂತಹ ರಾಷ್ಟ್ರಕವಿ ಅನ್ನುವಂತಹ ಒಂದು ಗೌರವಕ್ಕೂ ಕೂಡ ಪಾತ್ರರಾಗಿದ್ದಾರೆ ಅನ್ನುವಂಥದ್ದು. ಶಿವರುದ್ರಪ್ಪನವರು ವಿರಚಿತ ಮುಂಬೈ ಜಾತಕ ಅನ್ನುವಂತಹ ಈ ಒಂದು ಪದ್ಯ ಅಥವಾ ಈ ಒಂದು ರಚನೆಯಲ್ಲಿ ನಗರವಾಸಿಗಳ, ಕೇವಲ ಮುಂಬೈ ಮಾತ್ರ ಅಲ್ಲ, ಇವತ್ತು ಇಡೀ ಭಾರತದಾದ್ಯಂತ ಅಭಿವೃದ್ಧಿಯ ಹೆಸರಿನಲ್ಲಿ ಮುಂದುವರಿತಾ ಇರ್ತಕ್ಕಂಥ ಎಲ್ಲ ನಗರಗಳಿಗೂ ಕೂಡ ಇದು ಅನ್ವಯಿಸುತ್ತೆ. ಜಾತಕ ಅಂತ ಹೇಳಿದ್ರೆ ಅದರ ಹಣೆ ಬರಹ ಅಂತ ಏನೋ ಧನಾತ್ಮಕವಾದ ಚಿಂತನೆ ಅಲ್ಲ. ನಗರವಾಸಿಗಳ ಬದುಕು ಹೇಗಿರುತ್ತೆ ಅಂತ. ನಗರವಾಸಿಗಳು ಅಂದರೆ ಅಲ್ಲಿ ಹುಟ್ಟಿ ಬೆಳೆದವರಲ್ಲ. ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ತಮ್ಮ ಹಳ್ಳಿಗಳನ್ನು ಬಿಟ್ಟು ನಗರಗಳನ್ನು ಸೇರಿಕೊಂಡು ಬದುಕು ಕಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಬದುಕು ಕಟ್ಕೊಳ್ಳೋ ಪ್ರಯತ್ನದಲ್ಲೇ ಅವರು ವಯಸ್ಸೆಲ್ಲ ಮೀರುತ್ತೆ, ಕಳೆದು ಹೋಗುತ್ತೆ. ಆದರೆ ಅವ್ರು ಯಾತಕ್ಕಾಗಿ ಅಷ್ಟು ಹೋರಾಟವನ್ನು ಮಾಡಿದ್ರು, ಅದನ್ನು ಕೊನೆಯಲ್ಲಿ ಅನುಭವಿಸೋದಕ್ಕೆ ಅವ್ರಿಗೆ ಮನಸ್ಥಿತಿಗಳೇ ಕಳೆದೋಗ್ಬಿಟ್ಟಿರುತ್ತೆ, ಕಲ್ಲಾಗ್ಬಿಟ್ಟಿರುತ್ತೆ ಅವರ ಜೀವನ ಮನಸ್ಸುಗಳೆಲ್ಲವೂ ಕೂಡ. ಅಂತಹ ಒಂದು ಮಾನಸಿಕ ಸ್ಥಿತಿಯನ್ನ ಹೇಳುವ, ಆ ಒಂದು ವೇದನೆಯನ್ನ ಪ್ರತಿಬಿಂಬಿಸುವಂತಹ ಒಂದು ಕೆಲಸವನ್ನ ಈ ಒಂದು ರಚನೆ ಮಾಡುತ್ತೆ ಮುಂಬೈ ಜಾತಕ ಅನ್ನುವಂಥದ್ದು. ನಗರಗಳಿಗೆ ವಲಸೆ ಬರುವವರ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ಅನಿಸುವಂಥದ್ದು. ಇವತ್ತಿನ ಕಾಲಘಟ್ಟಕ್ಕಂತೂ ಸಿಕ್ಕಾಪಟ್ಟೆ ಪ್ರಸ್ತುತ ಅಂತ ಹೇಳ್ಬಹುದು. ಪ್ರಕೃತಿಯಿಂದ ದೂರ ಸರಿತಾ ಇರುವಂತಹ ಈ ನಾಗರಿಕತೆ ಇದೆಯಲ್ಲ, ಇದು ನಿಸ್ಸಾರವು ಮತ್ತು ನಿರ್ವೀರ್ಯವು ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಂಥ ಮಾತು ಇದು! ಅರ್ಥವೇ ಇಲ್ಲ ಈ ಬದುಕಿಗೆ. ಯುವಕರು ನಿಜವಾಗ್ಲೂ ಕೂಡ ತಮ್ಮ ಶಕ್ತಿಯನ್ನ, ತಮ್ಮ ಬದುಕನ್ನು ದುಡಿಯೋದಕ್ಕೆ ಅಂತಲೇ ವಿನಿಯೋಗಿಸ್ತಾ ಇದ್ದಾರೆ. ಬಟ್ ಆ ದುಡಿಮೆ ಎಲ್ಲ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಅದರ ಅರ್ಥವೇ ಇಲ್ಲದೆ ಇರುವಂಥ ಒಂದು ನಾಗಾಲೋಟದ ಬದುಕಿನೊಳಗಡೆ ನಮ್ಮನ್ನು ನಾವು ಸೇರಿಸ್ಕೊಳ್ತಾ ಇದ್ದೀವಿ. ನೆಮ್ಮದಿಯ ಜೀವನ ಇಲ್ಲ ಇವತ್ತು ಜನ ಸಮುದಾಯದಲ್ಲಿ. ನಾಗರಿಕತೆ ಹೆಸರಿನಲ್ಲಿ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಏನೋ ಸಾಧಿಸ್ತೀವಿ ಅಂತ ಹೋಗ್ತಾ ಇದೀವಿ. ಖಂಡಿತವಾಗ್ಲೂ ಕೂಡ ಶೂನ್ಯವನ್ನ ಸಂಪಾದನೆ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಆ ಪದಗಳು ನೋಡಿ ಹೇಗಿದೆ, ನಿಸ್ಸಾರ ಮತ್ತೆ ನಿರ್ವೀರ್ಯ.
ಅಂತಹ ನಾಗರಿಕ ಬದುಕನ್ನ ಇವತ್ತು ಬದುಕ್ತಾ ಇರೋದು ನಿಜವಾಗ್ಲೂ ಕೂಡ ದುರಂತ ಅಂತಾನೆ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಓಡ್ತಾ ಇದೀವಿ ನಾವು ಒಬ್ರಿಬ್ರಲ್ಲ. ತಮ್ಮ ಇಡೀ ಬದುಕನ್ನ ಓಡೋದ್ರಲ್ಲೇ ಕಳೀತಾ ಇರುವಾಗ ಕೊನೆಯ ಕ್ಷಣಗಳನ್ನ ಅದು ನಾವು ಯಾತಕ್ಕಾಗಿ ನಾವು ದುಡಿತಾ ಇದ್ದೀವಿ ಆ ಗುರಿಯನ್ನೇ ಮುಟ್ಟಕ್ಕಾಗ್ತಾ ಇಲ್ಲ ಇವತ್ತು. ಗಡಿಬಿಡಿಯ ಜೀವನ, ಗೊಂದಲದ ಜೀವನ, ಭಯದ ಜೀವನ ನೋಡಿ ಅಲ್ಲಿ ಹಳ್ಳಿಗಳ ಸೌಂದರ್ಯವನ್ನ ಸವಿತಾ ಇರುವಂತವ್ರಿಗೆ ಆರೋಗ್ಯ ಇದೆ, ನೆಮ್ಮದಿ ಇದೆ, ಎಲ್ಲವೂ ಇದೆ. ಆದ್ರೆ ನಮ್ಗೆ ಆ ಬದುಕು ಬೇಕಾಗಿಲ್ಲ. ನಗರಗಳಿಗೆ ಹೋಗ್ಬೇಕು, ಜೀವನ ಕಟ್ಕೊಳ್ಬೇಕು. ಜೀವನ ಕಟ್ಕೊಂಡು ಮುಂದೇನು? ಏನೂ ಇಲ್ಲ. ಕಂಪ್ಲೀಟ್ ಶೂನ್ಯ. ನೆಮ್ಮದಿನೇ ಇಲ್ಲದ ಬದುಕು ಯಾವುದು ಅಂದ್ರೆ ನಗರವಾಸಿಗಳ ಬದುಕು ಅಂತ. ಈ ಕವಿತೆ ದೃಶ್ಯವತ್ತಾಗಿ ನಮಗೆ ಕಣ್ಮುಂದೆ ಹೆಜ್ಜೆ ಹೆಜ್ಜೆಗೂ ಇಡ್ತಾ ಹೋಗುತ್ತೆ ಕೆಲವೊಂದು ವಿಚಾರಗಳನ್ನ. ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ಅದನ್ನ ಓದುವಾಗಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪದ್ಯವನ್ನು ಓದುವಾಗ. ಇಂದು ಶಿಕ್ಷಿತರಾಗುವುದು ಅಂತ ಹೇಳಿದ್ರೆ ಭಾಷಾ ವಲಯದಿಂದ ದೂರ ಸರಿಯುವುದು ಅಂತ ಆಗಿದೆ. ಸೈಬರೀಕರರಾಗುವುದು ಅಂತ ಹೇಳಿದ್ರೆ ಜನಸಮೂಹದಿಂದ ದೂರ ಆಗುವುದು ಅನ್ನುವಂತಾಗಿದೆ. ಪ್ರಸ್ತುತ ಕವಿತೆಯಲ್ಲಿ ನೆರೆಹೊರೆಯವರನ್ನಾಗ್ಲಿ, ಕರುಳು ಬಳ್ಳಿಗಳೊಂದಿಗಾಗ್ಲಿ ವಾತ್ಸಲ್ಯ ಮಮಕಾರಗಳನ್ನ ವ್ಯಕ್ತಪಡಿಸಲು ವ್ಯವಧಾನವಿಲ್ಲದಂತ ಅವಸರದ ನಾನು ಆವಾಗಲೇ ಹೇಳಿದೆ ಓಡ್ತಾ ಇದೀವಿ ನಾವು ಅಂತ. ಯಾಂತ್ರಿಕ ಬದುಕು ಹೊಸ ಬಗೆಯಲ್ಲಿ ನಮಗೆ ಅನಾವರಣಗೊಳ್ಳುತ್ತೆ. ಎಲ್ಲಿ ಅಂದ್ರೆ ನಗರವಾಸಿಗಳಲ್ಲಿ ಅಂತ. ಹಳ್ಳಿಗಳಲ್ಲಿ ಅಂದ್ರೆ ಹಳ್ಳಿಗಳು ನಗರಗಳು ಯಾವುದು ಕೂಡ ಮೊದಲಿಂದ ನಗರಗಳಂತ ಅಲ್ಲ. ಹಳ್ಳಿಗಳ ವಾತಾವರಣ ಇದ್ದಂಥದ್ದೇ ನಗರಗಳಾಗಿ ಮಾರ್ಪಡ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಕೃತಿಕ ಅತ್ಯಾಚಾರಗಳು ನಡೀತಾ ಇದೆ ಅನ್ನುವಂಥದ್ದು. ಪ್ರಕೃತಿಯ ಮೇಲೆ ಏನೇನ್ ಬೇಕು ಪ್ರಕೃತಿಯನ್ನ ನಾಶ ಮಾಡ್ಲಿಕ್ಕೆ ಅದೆಲ್ಲವನ್ನ ಅಭಿವೃದ್ಧಿಯ ಹೆಸರಲ್ಲಿ ದುರಂತಗಳು ಸಂಭವಿಸೋ ಹಾಗೆ ಮಾಡ್ತಾ ಇರೋದು ಯಾವ್ದಾದ್ರೂ ಒಂದು ಜೀವಿ ಇದೆ ಭೂಮಿ ಮೇಲೆ ಅಂದ್ರೆ ಅದು ಮಾನವ ಜೀವಿ ಅಂತ ಹೇಳೋದಕ್ಕೆ ಮ್, ಏನು ಅದು ತಪ್ಪೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಈ ಒಂದು ಪದ್ಯ ತುಂಬಾ ಪ್ರಸ್ತುತವಾಗಿದೆ. ಯಾಂತ್ರಿಕ ಬದುಕು ನಮ್ದು. ಯಂತ್ರಗಳ ಹಾಗೆ ಯಂತ್ರಗಳ ಹಾಗೆ ಆಗ್ಬಿಟ್ಟಿದ್ದೀವಿ. ಹಳ್ಳಿಗಳಲ್ಲಿ ಹೇಗಿತ್ತಪ್ಪ ಬಾಂಧವ್ಯಗಳು ಅಂತ ಹೇಳಿದ್ರೆ ನಮಗ್ ಗುರುತು ಪರಿಚಯ ಇಲ್ಲದೆ ಇರೋರೇ ಯಾರಾದ್ರೂ ನಮ್ಮ ಮನೆ ಮುಂದೆ ಹೋಗ್ತಾ ಇದ್ರೆ ಸುಸ್ತಾಗಿ ಕೂತಿದ್ರೆ ಜಗಲಿ ಕಟ್ಟೆಗಳು ಇರ್ತಾ ಇದ್ವು ಹಳ್ಳಿಗಳಲ್ಲಿ. ಹಳ್ಳಿ ಮನೆಗಳಲ್ಲಿ ಜಗಲಿ ಕಟ್ಟೆಗಳು. ಯಾರ್ದಾದ್ರೂ ಮನೆ ಮುಂದೆ ಯಾರ್ ಬೇಕಾದ್ರೂ ಹೋಗಿ ಮಲಗ್ತಾ ಇದ್ರು, ಕೂತ್ಕೊಳ್ತಾ ಇದ್ರು ತಮ್ಮ ಆಯಾಸವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಮನೆಯವ್ರು ಹೋಗಿ ಕೇಳ್ತಾ ಇದ್ರು ಅವ್ರನ್ನ, ಯಾರಪ್ಪ ನೀವು ಎಲ್ಲಿಂದ ಬಂದ್ರಿ? ಆಯಾಸ ಆಗಿದ್ಯಾ? ಮಜ್ಜಿಗೆನೋ ನೀರೋ ಪಾನ್ಕನೋ ಏನಾದ್ರು ಕುಡಿದು ಊಟ ಮಾಡ್ಕೊಂಡು ಹೋಗಿ ಅಂತ. ಇವತ್ತು ನಗರವಾಸಗಳಲ್ಲಿ ಇರ್ತಕ್ಕಂತಹ ಜನಗಳನ್ನ ನೋಡಿ ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ನಾಯಿ ಇದೆ ಎಚ್ಚರಿಕೆ ಅಂತ. ಮನುಷ್ಯರಿದಾರ ಆ ಮನೆಗಳಲ್ಲಿ ಅಥವಾ ಬರೀ ಈ ಬೋರ್ಡ್ ಅನ್ನ ಹಾಕಿರುವಂತ ಪ್ರಾಣಿಗಳೇ ಇದಾವ ಗೊತ್ತಿಲ್ಲ. ಅಂದ್ರೆ ನಂಬುವಂತಹ ಪರಿಸ್ಥಿತಿಯೂ ಇಲ್ಲ ಇವತ್ತು. ಅದನ್ನ ನಾವು ಬೋರ್ಡ್ ಹಾಕ್ತಾರೆ ಅಂತಂದ್ರೆ ತಪ್ಪು ಅಂತ ಹೇಳಕ್ಕೂ ಆಗೋದಿಲ್ಲ. ಅಂದ್ರೆ ಭಾವನೆಗಳೇ ಇಲ್ಲದೆ ಬದುಕುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂತಹ ಮಟ್ಟಕ್ಕೆ ಇವತ್ತು ಮಾನವ ಜೀವಿ ಇಳಿದಿದ್ದಾನೆ. ಹಾಗಾಗಿ ನಂಬಿಕೆಯೂ ಇಲ್ಲ ನಗರವಾಸಿಗಳಲ್ಲಿ. ಅಕ್ಕಪಕ್ಕದ ಮನೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಳ್ಳಿಗಳೆಲ್ಲ ಹಂಗಿಲ್ಲ. ಎಲ್ಲೋ ಒಂದ್ ಕಡೆ ಏನೋ ಆಗಿದೆ ಅಂದ್ರೆ ಎಲ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ. ಕಷ್ಟಕ್ಕೋ, ಸುಖಕ್ಕೋ, ಒಳ್ಳೇದಕ್ಕೋ, ಕೆಟ್ಟದಕ್ಕೋ, ಶುಭ ಕಾರ್ಯಕ್ಕೋ ಅಥವಾ ಇನ್ನೇನೋ ಎಲ್ರು ಬಂದು ನಿಂತ್ಕೊಳ್ತಾರೆ. ಒಂದು ನಮ್ಮ ಮನೆಯ ಘಟನೆ ಇದು, ನಮ್ಮ ಮನೆಯ ಶುಭ ಸಮಾರಂಭ ಇದು ಅಥವಾ ಇನ್ನೇನೋ ಮತ್ತೇನೋ ಅಂತ. ಆದ್ರೆ ನಗರಗಳೆಲ್ಲ ಹಂಗಿಲ್ಲ. ಪಕ್ಕದ ಮನೇಲಿ ಜೋರಾಗಿ ಗಲಾಟೆ ನಮ್ಗೆ ಯಾಕೆ ಬೇಕು? ಈ ರೀತಿಯಾದಂತ ಪರಿಸ್ಥಿತಿ ಇವತ್ತು ನಗರವಾಸಿಗಳಲ್ಲಿದೆ. ಅಂದ್ರೆ ಭಾವನಾರಹಿತವಾದ ಬದುಕು. ತಮ್ಮ ಸ್ವಂತ ಮಕ್ಕಳನ್ನೇ ಪ್ರೀತಿಸೋದಕ್ಕೆ ಅಥವಾ ಅವರಿಗೆ ಮಮಕಾರವನ್ನು ತೋರಿಸ್ಲಿಕ್ಕೆ ಸಮಯ ಇಲ್ಲ. ಯಾಕಂದ್ರೆ ಗಂಡ ಹೆಂಡತಿ ಇಬ್ರು ದುಡಿಬೇಕಿವತ್ತು. ತಮ್ಮ ಕರುಳು ಬಳ್ಳಿಗಳನ್ನ ಮನೆಯ ಅಕ್ಕಪಕ್ಕದ ನೆರೆಹೊರೆಯವರನ್ನ ಪ್ರೀತಿಯಿಂದ ಮಾತನಾಡಿಸ್ಲಿಕ್ಕೆ, ಬಾಂಧವ್ಯಗಳನ್ನ ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರು ಯಾವಾಗ ಹೇಗ್ ಮೋಸ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನಗರವಾಸಿಗಳಲ್ಲಿ. ಹಾಗಾಗಿ ಯಾವುದು ಸರಿ, ಯಾವುದು ತಪ್ಪು, ಹೇಗ್ ಬದುಕಬೇಕು, ಹೇಗೆ ಮುಗ್ಧ ಜೀವಿಗಳು ದಡ್ರು ಅನ್ನುವ ಪರಿಸ್ಥಿತಿ ಇವತ್ತು ಎದುರಾಗಿದೆ ನಗರವಾಸಿಗಳಲ್ಲಿ. ನೋಡೋಣ ಪದ್ಯವನ್ನ ಓದ್ತೀನಿ. ಏನು ಹೇಳೋ ಪ್ರಯತ್ನವನ್ನ ಆ ಒಂದು ಪದ್ಯ ನಮಗೆ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ನೋಡೋಣ.